ಕನ್ನಡ ಪಂಡಿತರು, ನಿವೃತ್ತ ಶಿಕ್ಷಕರು ಶ್ರೀ ಕೆಆರ್ ಕುಲಕರ್ಣಿಯವರ ನಿಧನ. ಮನೆಯಲ್ಲಿ ನೀರವ ಮೌನ, ಸಂತಾಪ ಸೂಚಿಸಿದ ಕುಟುಂಬಸ್ಥರು ಹಾಗೂ ಶಿಷ್ಯ ಬಳಗದವರು. ಕುಷ್ಟಗಿ ತಾಲೂಕಿನ ಹನುಮನಾಳ ಗ್ರಾಮದ ಹಿರಿಯ ಜೀವಿ, ನಿವೃತ್ತ ಶಿಕ್ಷಕ, ಪಂಡಿತರು ಕೆಆರ್ ಕುಲಕರ್ಣಿ ಅವರ ನಿಧನ ಆಗಿರುವುದು ಕುಟುಂಬದಲ್ಲಿ ನೀರವ ಮೌನ ಆವರಿಸಿದೆ. ಕೆಆರ್ ಕುಲಕರ್ಣಿ ಅವರಿಗೆ 81 ವರ್ಷ ಆಗಿತ್ತು. ಇವರಿಗೆ ಒಬ್ಬ ಮಗ, 2 ಹೆಣ್ಣು ಮಕ್ಕಳು ಮತ್ತು ಮೊಮ್ಮಕ್ಕಳು. ಕೂಡು ಕುಟುಂಬದಿಂದ ಇವರು ಅಗಲಿಕೆಯಿಂದ ಕುಟುಂಬದ ಕಳಸ ಇಲ್ಲದಂತಾಗಿದೆ. ಮತ್ತು ವಿಧಿವಶರಾಗಿರುವ ಶ್ರೀ ಕೃಷ್ಣರಾವ್ ಕುಲಕರ್ಣಿ ಅವರು ಕನ್ನಡ ಪಂಡಿತರು. ಮಾತೃಭಾಷೆ ಬಹಳಷ್ಟು ಮಾನ್ಯತೆ ನೀಡುತ್ತಿದ್ದರು. ಇವರಿಂದ ನಾವು ಬಹಳಷ್ಟು ಕಲಿತಿದ್ದೇವೆ ಎಂದು ಶಿಷ್ಯ ಬಳಗದವರೆಲ್ಲರೂ ಇವರಿಗೆ ಸಂತಾಪ ಸೂಚಿಸಿದರು. ನಮ್ಮ ಕೆಆರ್ ಕುಲಕರ್ಣಿ ಸರ್ ಇವತ್ತ ಶಿವಾಜಿನರಾಗಿದ್ದಾರೆ. ಆದರೆ ನಮಗೆಲ್ಲರಿಗೂ ಇದು ದುಃಖದ ವಿಷಯ. ಯಾಕಂದ್ರೆ ಅವತ್ತ ಒಂದು ಸಮಾಜದಲ್ಲಿ ಎಲ್ಲ ರೀತಿ ಎಲ್ಲರಿಗೂ ಒಂದು ತಿಳುವಳಿಕೆ ಹೇಳೋದು, ಆನಂತರ ಅವರು ನನ್ನ ಗುರುಗಳು ಅವ್ರು ಕಲಿಸಿರ್ತಕ್ಕಂಥ ಒಂದು ನಮ್ಮ ಪಾಠ ನಿಜವಾಗ್ಲೂ ಒಳ್ಳೆಯ ಒಂದು ದಾರಿ ಕಾರಣ ಆಯ್ತು. ಅಂಥ ಒಂದು ಕಳ್ಕೊಂಡದ್ದು ನಿಜವಾಗ್ಲೂ ನಮ್ಗೆ ಭಾಳ ವಿಷಾದ ಅನಿಸುತ್ತೆ. ಆದರೆ ಅದನ್ನೆಲ್ಲ ದುಃಖವನ್ನು ಭರಿಸುವಂಥ ಶಕ್ತಿ ಆ ದೇವರು ಅವ್ರ ಮನೆತನದವ್ರಿಗೆ ಕೊಡಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಇವತ್ತಿನ ದಿವಸ ನಮ್ಮ ಹನುಮನಾಳ ಗ್ರಾಮದಲ್ಲಿ ಕತ್ತಲು ಆವರಿಸಿದಂತಾಗಿದೆ. ಇವತ್ತು ಅದ್ದೂರಿಯಾಗಿ ಮಣ್ಣೆತ್ತಿನ ಅಮಾವಾಸ್ಯೆ ಆಚರಣೆ ಮಾಡಬೇಕಾದದ್ದು ಕರಾಳ ದಿನವಾಗಿರೋದ್ರಿಂದ ಇವತ್ತು ನಮ್ಮ ಕೆಆರ್ ಕುಲಕರ್ಣಿಯವರು ಅಂದರೆ ಕೃಷ್ಣರಾವ್ ಕುಲಕರ್ಣಿಯವರು ವಿಧಿವಶರಾಗಿರುವುದು ನಮಗೆ ತುಂಬ ದುಃಖದಾಯಕ. ಅವರಿಗೆ ನಮ್ಮ ಹನುಮನಾಳ ಗ್ರಾಮದ ಪರವಾಗಿ ಅತ್ಯಂತ ದುಃಖದಾಯಕ ವಿದಾಯವನ್ನು ನಾವು ಹೇಳುವುದರ ಜೊತೆಗೆ ಅವರ ನಾಮವನ್ನು ನಾವು ಕೊಂಡಾಡಲೇಬೇಕಾಗಿದೆ. ಯಾಕಂದರೆ ಅವರು ಕನ್ನಡ ಸಾಹಿತ್ಯದ ಅತ್ಯಂತ ಪಂಡಿತರಾಗಿ ಕನ್ನಡ ಮತ್ತು ಮಾತೃಭಾಷೆ ಮತ್ತು ರಾಷ್ಟ್ರ ಭಾಷೆಯನ್ನು ಪಾಂಡಿತ್ಯ ಗಳಿಸಿ ಅವರು ಅಕ್ಷರದಾಸೋಹ ಮಾಡಿರುವಂಥ ಕೆಆರ್ ಕುಲಕರ್ಣಿಯವರಿಗೆ ನಾನು ಅನಂತ ದುಃಖದಾಯಕ ಪರಿಣಾಮಗಳನ್ನು ಸಮರ್ಪಣೆ ಮಾಡ್ತೀನಿ. ಹಾಗೆಯೇ ಅವರು ಇಲ್ಲಿ ನಮ್ಮ ಗ್ರಾಮದಲ್ಲಿ ಮಕ್ಕಳಿಗೆ ಹಿಂದಿ ಮತ್ತು ಕನ್ನಡ ವಿಷಯವನ್ನು ಬೋಧನೆ ಮಾಡಿದ್ದು ನೋಡಿದರೆ ಅವರು ನಿಜವಾದಂಥ ಗುರು ನಮ್ಗೆ ಬರೀಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅವರು ನಮ್ಮ ಹನುಮನಾಳ ಹೋಬಳಿ ಘಟಕವನ್ನು 1980 ನಂತರ ಅವರು ರಾಜ್ಯದಲ್ಲೇ ಪ್ರಥಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅತ್ಯಂತ ಯಶಸ್ವಿಯಾಗಿ ಉದ್ಘಾಟನೆ ಮಾಡೋದ್ರ ಮುಖಾಂತರ ಗುರು ಚನ್ನಬಸಪ್ಪನವರ ಮಾರ್ಗದರ್ಶನದಲ್ಲಿ ಅವರು ನಮ್ಮ ಹನುಮನಾಳ ವಲಯ ಮಟ್ಟದ ಘಟಕವನ್ನು ಸ್ಥಾಪನೆ ಮಾಡಿದರು. ತದನಂತರದಲ್ಲಿ ಅವರು 3 ಅವಧಿಗೆ ಅಧ್ಯಕ್ಷರಾಗಿ ಮುಂದುವರೆದು ತದನಂತರ ನನಗೆ ಅವರು ಅಧಿಕಾರ ಹಸ್ತಾಂತರ ಮಾಡಿದ್ದು ಇವತ್ತು ಅತ್ಯಂತ ನೆನಪಿನದಾಯಕವೂ ಹೌದು, ಅತ್ಯಂತ ವಿಷಾದದಾಯಕವೂ ಹೌದಾಗಿರೋದ್ರಿಂದ ನಾವು ಅವರಿಗೆ ಅತ್ಯಂತವಾಗಿ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡ್ತೀನಿ. ನಮಸ್ಕಾರ. ಶ್ರೀ ಕೃಷ್ಣರಾವ್ ಕುಲಕರ್ಣಿ ಗುರುಗಳು ನನಗೆ ಅತಿ ಆತ್ಮೀಯರು. ಅವರು ಬದುಕಿನಲ್ಲಿ ಬಹಳ ಶ್ರೇಷ್ಠ ಸಾಧನೆಯನ್ನು ಮಾಡಿದ್ದಾರೆ. ಅವರ ಆದರ್ಶ ಮತ್ತು ಅವರ ನೀತಿಗಳು ನಮ್ಮ ಬದುಕಿನಲ್ಲಿ ಸದಾ ಇರಲಿ ಅಂತ ಆಶಿಸುತ್ತಾ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನಾನು ಕೋರುತ್ತಿದ್ದೇನೆ. ದಿವಂಗತ ಶ್ರೀ ಕೆಆರ್ ಕುಲಕರ್ಣಿ ನಿವೃತ್ತ ಶಿಕ್ಷಕರು ಹನುಮನಾಳ ಇವರು ನಿನ್ನೆಯ ದಿವಸ ವಿಧಿವಶರಾಗಿದ್ದು ಹನುಮನಾಳ ಗ್ರಾಮಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಯಾಕಂದರೆ ಅವರು ಸರಳ ಸಜ್ಜನಿಕೆಯ ವ್ಯಕ್ತಿ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ದಾರಿದೀಪವಾದಂಥ ಗುರುಗಳು. ಅಷ್ಟೇ ಅಲ್ಲದೆ ಅವರು ಕೂಡ ಹನುಮನಾಳ ಗ್ರಾಮದಲ್ಲಿ ಒಂದು ಗುರು ಗಂಗಾಧರ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಸ್ಥಾಪನೆ ಮಾಡಿ 10-15 ವರ್ಷಗಳ ಕಾಲ ಆ ಶಾಲೆಗೆ ಅಧ್ಯಕ್ಷರಾಗಿ ಮುಂದುವರೆದು ಈಗ ಅನಾರೋಗ್ಯದಿಂದ ಅವರು ಅಕಾಲಿಕ ಮರಣದಿಂದಾಗಿ ವಿಧಿವಶರಾಗಿದ್ದಾರೆ. ಅವರಿಗೆ ದೇವರು ಆತ್ಮಕ್ಕೆ ಶಾಂತಿ ಸಿಗಲೆಂದು ಕೋರುತ್ತೇನೆ. ಹಾಗೆ ಅವರು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಜೀವನದಲ್ಲಿ ಮಾರ್ಗದರ್ಶಕರಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಅವರನ್ನು ನೆನೆಸಿ ಒಂದು ಹೊತ್ತು ಊಟ ಮಾಡುವಂಥ ಪರಿಸ್ಥಿತಿಯಾಗಿದೆ. ಇವತ್ತಿನ ದಿವಸ ನಮ್ಮ ಊರಿನಲ್ಲಿ ಅತಿ ಶೋಚನೀಯ ಸಂಗತಿಯಾಗಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ದೇವರಲ್ಲಿ ವಿನಂತಿಸುತ್ತೇನೆ.